ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರಲ್ಲ, ನನಗೆ ಫಾಲೋವರ್ಸ್ ಆಗ್ತಾಯಿಲ್ಲ, ನನಗೆ ವಿಡಿಯೋ ಹೇಗೆ ಪೋಸ್ಟ್ ಮಾಡೋದು ಅನ್ನೋದೇನೆ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಮಾಡಿಬಿಟ್ಟಿದ್ದೀವಿ ಅಂತ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ಸಾಕತಿ. ಒಂದು ವಿಡಿಯೋನು ಕೂಡ ಪೋಸ್ಟ್ ಮಾಡೋದಕ್ಕೆ ಅದರದೇ ಆದ ಡಿಫ್ರೆಂಟ್ ವೇಗಳಿರುತ್ತೆ. ಇನ್ನು ಪೋಸ್ಟ್ ಮಾಡೋದಕ್ಕೆ ಬೆಸ್ಟ್ ಟೈಮಿಂಗ್ ಯಾವುದು ಅಂದರೆ ಆ ಟ್ರಿಕ್ಸಿಂದ ನನಗೆ 18,000 ಅಷ್ಟು ಫಾಲೋವರ್ಸ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ನನಗೆ UGC ಆಗಿರ್ಬೋದು, ಅಫಿಲೇಟಿಂಗ್ ಬಗ್ಗೆ ಆಗಿರ್ಬೋದು, ಇದೆಲ್ಲವನ್ನು ಕೇಳುವಾಗ ಜೊತೆಯಲ್ಲಿ ಮ್ಯಾಮ್ ನನ್ನ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರಲ್ಲ, ನನಗೆ ಫಾಲೋವರ್ಸ್ ಆಗ್ತಾಯಿಲ್ಲ, ನನಗೆ ವಿಡಿಯೋ ಹೇಗೆ ಪೋಸ್ಟ್ ಮಾಡೋದು ಅನ್ನೋದೇನೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಓಕೆನಾ? ಈ ವಿಡಿಯೋನ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀವಿ ಅಂತ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ಸಾಕ, ಖಂಡಿತ ಆ ಥರ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅದು. ಓಕೆನಾ? ಪ್ರತಿ ವಿಡಿಯೋಗೂ ಅದೇ ಆದ ಒಂದು ಡಿಫ್ರೆಂಟ್ ಝೋನರ್ಗಳಿರುತ್ತೆ. ಮಿನಿ ಲಾಗ್ ಆಗಿರ್ಬೋದು, ಮೀನ್ಸ್ ಲಾಗ್ಸ್ ಆದರೆ ಲಾಗೇ ಒಂದು ರೀತಿ ಜನ ನೋಡೋರು ಇರ್ತಾರೆ. ಓಕೆನಾ? ಲಾಗ್ಸ್ನೇ ನೋಡೋವಂಥ ಜನಗಳಿರ್ತಾರೆ. ಅವ್ರಿಗೆ ರೀಚ್ ಆಗಬೇಕು ಅಂದರೆ ನಾವು ಹೇಗೆ ಪೋಸ್ಟ್ ಮಾಡಬೇಕು. ಈಗ ಅಫಿಲೇಟಿಂಗ್ ಬಗ್ಗೆ ನೋಡೋದಾದರೆ ಅಫಿಲೇಟಿಂಗ್ ಬಗ್ಗೆ ನೋಡೋರು ತುಂಬ ಜನ ಇರ್ತಾರೆ. ಓಕೆನಾ? ಮೀನ್ಸ್ ಆನ್ಲೈನ್ ಶಾಪಿಂಗ್ ಎಲ್ಲ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಓಕೆನಾ? ಅಂಥವ್ರು ನೋಡಬೇಕು ಅಂತ ಅಂದರೆ ಅದನ್ನು ನಾವು ಹೇಗೆ ಪೋಸ್ಟ್ ಮಾಡಬೇಕು, ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ ಇರುವಂಥ ವಿಡಿಯೋನ ಕೊಡ್ತಾ ಇದ್ದೀವಿ ಅಂತ ಅಂದರೆ ಆ ವಿಡಿಯೋಗಳನ್ನ ನಾವು ಯಾವ ರೀತಿ ಪೋಸ್ಟ್ ಮಾಡಬೇಕು ಈ ರೀತಿ. ಓಕೆನಾ? ಒಂದು ಫನ್ ಆಗಲಿ ಅಥವಾ ಒಂದು ಕಂಟೆಂಟ್ ಆಗಲಿ, ಪ್ರತಿಯೊಂದು ವಿಡಿಯೋನು ಕೂಡ ಪೋಸ್ಟ್ ಮಾಡೋದಕ್ಕೆ ಅದರದೇ ಆದ ಡಿಫ್ರೆಂಟ್ ವೇಗಳಿರುತ್ತೆ. ಮೀನ್ಸ್ ಹ್ಯಾಶ್ಟ್ಯಾಗ್ಸಲ್ಲಾಗಿರ್ಬೋದು, ಅಥವಾ ನೀವು ಹಾಕುವಂಥ ಟ್ಯಾಗ್ಸ್ಗಳಲ್ಲಾಗಿರ್ಬೋದು, ಡಿಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ನಾನು ನಿಮಗೆ ನಾವು ಪೋಸ್ಟ್ ಮಾಡುವಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೇ ಬಿ ಇದು ನಿಮಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತೊಗೊಳೋದಕ್ಕೆ ಆಗಿಲ್ಲ ಅಂದರೂ ಒಂದು ಮಿನಿಮಮ್ ವ್ಯೂಸ್ ಆದರೂ ನೀವೇನು ತೊಗೊಳ್ತಿದ್ದೀರಾ ಈಗ ಅದಕ್ಕಿಂತ ಒಂದು ಬೆಟರ್ ವ್ಯೂಸ್ ತೊಗೊಳ್ಳೋವಂಥದ್ದು, ಅಥವಾ ಅದಕ್ಕಿಂತ ಹೆಚ್ಚಿನ ನಿಮ್ಮ ನಾನ್ ಫಾಲೋವರ್ಸ್ ಏನಿರ್ತಾರೆ ಅವರಿಗೆ ರೀಚ್ ಆಗೋಷ್ಟಾದ್ರೂ ಇದು ಹೆಲ್ಪ್ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಈ ಒಂದು ಸ್ಟೇಜ್ನ ನಾನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಫೇಸ್ ಮಾಡಿದ್ದೀನಿ. ಓಕೆನಾ? ಏನು ಪೋಸ್ಟ್ ಮಾಡಿದ್ರು ಯಾಕೆ ವ್ಯೂಸ್ ಆಗ್ತಾಯಿಲ್ಲ, ಯಾಕೆ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾಯಿಲ್ಲ ಅಂತ ಎಲ್ಲ ನಾನು ಕೂಡ ಇದ್ರ ಬಗ್ಗೆ ತುಂಬ ಸರ್ಚ್ ಮಾಡಿ ಆಮೇಲೆ ಡೇ ಬೈ ಡೇ ಅದ್ರ ಬಗ್ಗೆ ನಾನು ಕೂಡ ಕಲ್ತ್ಕೊಂಡಿರೋದಿದೆ. ಓಕೆನಾ? ಇದ್ರ ಬಗ್ಗೆ ಸೊ ನನಗೆ ಇದ್ರ ಬಗ್ಗೆ ತಿಳಿದಿರೋ ಹಾಗೆ ನಾನು ಯಾವ ರೀತಿ ಪೋಸ್ಟ್ ಮಾಡ್ತೀನಿ, ಈಗ ಕಂಟೆಂಟ್ ಆದರೆ ಯಾವ ರೀತಿ ಪೋಸ್ಟ್ ಮಾಡ್ತೀನಿ, ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕ್ತೀನಿ, ಅಥವಾ ಅಫಿಲೇಟಿಂಗ್ ಆದರೆ ಯಾವ ರೀತಿ ಹಾಕ್ತೀನಿ, ನಾರ್ಮಲಾಗಿ ಒಂದು ಮಿನಿ ಲಾಗ್ಸ್ ಹಾಕಿದ್ರೆ ಯಾವ ರೀತಿ ಎಲ್ಲ ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕ್ಬೋದು, ಅಥವಾ ಟ್ಯಾಗ್ಗಳನ್ನ ಹಾಕ್ಬೋದು, ಅಥವಾ ಏನೆಲ್ಲ ಡಿಸ್ಕ್ರಿಪ್ಷನ್ಸ್ಗಳನ್ನ ಹಾಕ್ಬೋದು, ಅದರಲ್ಲಿ ನಾವು ಹಾಕುವಂಥ ಸ್ಕ್ರೀನ್ಸ್ಗಳು ಹೇಗಿರಬೇಕು, ನಮ್ಮ ಈಗ ಯಾರಾದರೂ ನಮ್ಮ ವಿಡಿಯೋನ ತಕ್ಷಣ ನೋಡಬೇಕು ಅಂತಂದರೆ ಫಸ್ಟ್ ಅವ್ರು ನೋಡೋ ನಮ್ಮ ಒಂದು ಸ್ಕ್ರೀನ್ ತುಂಬ ಅಟ್ರಾಕ್ಟಿವ್ ಆಗಿರಬೇಕು ಅಥವಾ ಇಂಟ್ರೆಸ್ಟಿಂಗ್ ಆಗಿರಬೇಕು. ಅದನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಆ್ಯಂಡ್ ಹುಕ್ಗಳು ಹೇಗಿರಬೇಕು, ಹುಕ್ಸ್ ಅಂತ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಓಕೆನಾ? ಅದಕ್ಕೆ ಮುಂಚೆ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಏನೇ ಇನ್ಫಾರ್ಮೇಷನ್ಸ್ಗಳು ಹಾಕಿದ್ರು ಅಥವಾ ಏನೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಬೇಗ ರೀಚ್ ಆಗುತ್ತೆ. ಓಕೆ? ಫಸ್ಟ್ಲಿ ನಮ್ಮ ವಿಡಿಯೋ ಚೆನ್ನಾಗಿ ರೀಚ್ ಆಗಬೇಕು, ವೈರಲ್ ಆಗಬೇಕು ಅಂತಂದರೆ ಮೇನ್ ಥಿಂಗ್ ಏನಂತ ಅಂದರೆ ಅಟ್ಲೀಸ್ಟ್ 3 to 5 seconds ನಮ್ಮ ವಿಡಿಯೋನ ನೋಡಬೇಕು ಜನ. ಓಕೆನಾ? ಸ್ಕಿಪ್ ಮಾಡ್ದಿರ ನೋಡಬೇಕು. ಅದು ಸ್ಕಿಪ್ ಮಾಡದೆ ನೋಡಬೇಕು ಅಂತಂದರೆ ಏನಿರಬೇಕು, ಹುಕ್ ಕರೆಕ್ಟಾಗಿರಬೇಕು. ಓಕೆನಾ? ಒಂದೊಳ್ಳೆ ಹುಕ್ಸ್ ಹಾಕಬೇಕು. ಹುಕ್ ಅಂತ ಅಂದರೆ ಏನು, ಈಗ ತುಂಬ ಜನನ ನೋಡ್ಬೋದು ನೀವು ವಿಡಿಯೋ ಪೋಸ್ಟ್ ಮಾಡುವಾಗ ಆ ವಿಡಿಯೋಗೂ ಅವ್ರ ಹುಕ್ಕಿಗೂ ಸಂಬಂಧನೇ ಇರಲ್ಲ. ಮೀನ್ಸ್ ಸ್ಟಾರ್ಟಿಂಗಲ್ಲಿ ಫುಲ್ ಶಾಕಿಂಗ್ ನ್ಯೂಸ್ ಹೇಳ್ತಾ ಇರ್ತಾರೆ, ಅಯ್ಯೋ ಇದು ಮಾಡೋದ್ರಿಂದ ಹಿಂಗಾಗ್ಬಿಡುತ್ತಾ ಅಂತ ಫುಲ್ ಶಾಕಲ್ಲಿ. ಓಕೆನಾ? ಫಾರ್ ಎಕ್ಸಾಂಪಲ್ ಏನೋ ಒಂದು ವಾಟ್ಸಪ್ ಬಗ್ಗೆ ಟ್ರಿಕ್ಸ್ಗಳು ಅಥವಾ ಏನಾದರೂ ಹೇಳ್ತಿರ್ತಾರೆ ಅಂತ ಅಂದ್ಕೊಳ್ಳೋಣ. ಈ ಟ್ರಿಕ್ಸ್ನ ಅಥವಾ ಈ ಒಂದು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ವಾಟ್ಸಪ್ಪೇ ಬ್ಯಾನ್ ಆಗುತ್ತೆ, ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗುತ್ತೆ, ಈ ರೀತಿ ಟೈಟಲ್ ಕೊಟ್ಟಿರ್ತಾರೆ. ಅವ್ರು ಫುಲ್ ವಿಡಿಯೋ ನೋಡಿದ್ರೆ ಅಂಥ ಮ್ಯಾಟರೇ ಇರಲ್ಲ. ಓಕೆನಾ? ಬಟ್ ಸ್ಟಾರ್ಟಿಂಗಲ್ಲಿ ಆ ಥರ ಕೊಡ್ತಾರೆ. ಯಾಕೆ? ಅಷ್ಟು ನೋಡಿದಾಗ ನಮಗೆ ಇಂಟ್ರೆಸ್ಟ್ ಬರುತ್ತೆ, ಹೋಲ್ಡ್ ಮಾಡ್ತೀವಿ, ನಾವು ಅವ್ರ ವಿಡಿಯೋನ ನೋಡ್ತೀವಿ ಸ್ಕಿಪ್ ಮಾಡಿದೆ. ಅಯ್ಯೋ ಏನಿರ್ಬೋದು, ಏನು ತೋರಿಸ್ಬೋದು, ಅಕಸ್ಮಾತ್ ಹೋಗ್ಬಿಟ್ರೆ ನಮ್ಮ ವಾಟ್ಸಪ್ ಅಕಸ್ಮಾತ್ ಈ ವಿಡಿಯೋನ ಮಿಸ್ ಮಾಡಿಕೊಂಡು ಆ ವಿಡಿಯೋ ಹೋಗ್ಬಿಟ್ರೆ ಅಂತ ಹೇಳಿ. ಓಕೆನಾ? ಅಥವಾ ಯಾರಾದರೂ ಮಿನಿ ಲಾಗ್ ಮಾಡೋರು ಇರ್ತಾರೆ ಅಂತ ಅಂದ್ಕೊಳ್ಳಿ, ಇವತ್ತಿನ ದಿನ ನನ್ನ ಫುಲ್ ಸ್ಪಾಯ್ಲ್ ಆಯಿತು ಈ ಒಂದು ವಿಷಯದಿಂದ ಅಂತ ಹಾಕಿರ್ತಾರೆ. ಓಕೆನಾ? ಜಸ್ಟ್ ಎಲ್ಲ ರೋಡಲ್ಲಿ ಬಿದ್ದೋ ಎದ್ದೋ ಬಂದಿರ್ತಾರೆ, ಅಥವಾ ಏನೋ ಒಂದು ಅಡುಗೆ ಮಾಡುವಾಗ ಒಂದು ರೆಸಿಪಿ ಮಿಸ್ ಆಗಿಬಿಟ್ಟಿರುತ್ತೆ, ಅಷ್ಟಕ್ಕೆ ಅಷ್ಟು ದೊಡ್ಡದಾಗಿ ಫೀಲ್ ಮಾಡ್ಕೊಂಡು ಹಾಕಿರ್ತಾರೆ. ಈ ಲೈಕ್ ಆ ಥರ ಹುಕ್ಸ್ ಅಂತ ಅಂದರೆ ಅದೇನೆ. ಓಕೆನಾ? ಜನನ ನಮ್ಮ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋ ಥರ ಹಿಡಿದಿಟ್ಕೋಬೇಕು ನಾವು. ಓಕೆನಾ? ಅದನ್ನು ಹುಕ್ಸ್ ಅಂತ ಹೇಳ್ತೀವಿ.
ಆ ಥರ ಹಾಕೋದ್ರಿಂದ ಅಟ್ಲೀಸ್ಟ್ ಎಂಟುವರೆಗೆ ಅಲ್ಲ ಅಂದರೂ ಅರ್ಧನಾದರೂ ನೋಡ್ತಾರೆ. ಓಕೆನಾ, ಅಷ್ಟನ್ನ ನೋಡೋದ್ರಿಂದನೂ ಕೂಡ ನಮ್ಮ ವಿಡಿಯೋಗಳು ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ನಾವು ಸ್ಟಾರ್ಟಿಂಗಲ್ಲಿ ಫುಲ್ ಎಕ್ಸ್ಪೋರ್ಟ್ ಥರ ಫುಲ್ ವಿಡಿಯೋ ನೋಡೋ ಥರ ಅಂತೂ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಅರ್ಧನಾದರೂ ಮಾಡೋ ಥರ, ಅಟ್ಲೀಸ್ಟ್ ಒಂದು 3 to 5 seconds ನೋಡೋ ಥರ ಆದರೂ ಇಟ್ಕೊಂಡ್ರೆ 10 ಜನಕ್ಕೆ ರೀಚ್ ಆಗೋ ವಿಡಿಯೋ 100 ಜನಕ್ಕೆ ರೀಚ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಹಾಗಾಗಿ ನಿಮ್ಮ ಹುಕ್ಸ್ಗಳನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಅಥವಾ ಸ್ಕ್ರೀನ್ ಮೇಲೆ ನೀವೇನು ಬರೀತೀರಾ ಅದನ್ನಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಕ್ಯೂರಿಯಾಸಿಟಿ ಇರೋ ಥರ ಬರೀರಿ. ಓಕೆನಾ, ಜನಕ್ಕೆ ಏನಿರ್ಬೋದು ಅಂತ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಬೇಕು, ಅಥವಾ ನಿಮ್ಮ ವಿಡಿಯೋನ ಓಪನ್ ಮಾಡಿ ನೋಡಬೇಕು ಅಂತ ಅನ್ನಿಸ್ಬೇಕು ಅವರಿಗೆ. ಓಕೆನಾ, ಓಕೆ, ಫಸ್ಟ್ಲಿ ನಾನೀಗ ಯಾವ ರೀತಿ ಪೋಸ್ಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ರೀಲ್ಸ್ ಅಪ್ಲೋಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಓಕೆನಾ, ಇಲ್ಲಿ ನಮಗೆ ಸ್ಟೋರಿ, ರೀಲ್ಸ್ ಮತ್ತು ಪೋಸ್ಟ್ 3 ಆಪ್ಷನ್ ಇರುತ್ತೆ. ನಾನು ರೀಲ್ಸಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ, ಪೋಸ್ಟಲ್ಲಿ ಅಲ್ಲ. ಪೋಸ್ಟ್ ಆದರೆ ರೀಚ್ ಕಡಿಮೆ, ರೀಲ್ಸ್ ಆದರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ರೀಚ್ ಆಗುತ್ತೆ. ಆ್ಯಂಡ್ ನನ್ನ ವಿಡಿಯೋ ಡ್ಯೂರೇಷನ್ ಬಂದು 20 seconds ಇಟ್ಕೊಂಡಿದ್ದೀನಿ. ಓಕೆನಾ, ಸೊ ಈಗ ನನಗೆ ಯಾವ ಪೋಸ್ಟ್ನ ನಾನು ಪೋಸ್ಟ್ ಮಾಡಬೇಕು ಅಂದ್ಕೊಂಡಿರ್ತೀನಿ ವಿಡಿಯೋನ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಅದಾದಮೇಲೆ ನಾನಿಲ್ಲಿ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮ್ಯೂಸಿಕ್ನ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಂತ ಅಂದರೆ, ಯಾವುದು ಟ್ರೆಂಡಿಂಗಲ್ಲಿರುತ್ತೆ ಆ ಮ್ಯೂಸಿಕ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ಗೆ ಆ ಮ್ಯೂಸಿಕ್ಗಳನ್ನ ಹಾಕೋದ್ರಿಂದ ನಿಮ್ಮ ರೀಚ್ ತುಂಬ ಚೆನ್ನಾಗಿ ಹೋಗುತ್ತೆ. ಓಕೆನಾ, ಸೊ ಯಾವುದು ತುಂಬ ಟ್ರೆಂಡಿಂಗಲ್ಲಿರುತ್ತೆ, ಓಕೆ, ಕೆಲವೊಂದು ಓಲ್ಡ್ ಸಾಂಗ್ಗೆ ಇವಾಗ ಟ್ರೆಂಡಿಂಗಲ್ಲಿರುತ್ತೆ. ಓಕೆನಾ, ಆ ಥರದ್ದೆಲ್ಲ ಯಾವುದು ಹೆಚ್ಚು ಟ್ರೆಂಡಿಂಗಲ್ಲಿದೆ ಆ ವಿಡಿಯೋಗಳನ್ನ, ಈ ರೀತಿ ವೈರಲ್ ಇರೋವಂಥ ಮ್ಯೂಸಿಕ್ಗಳನ್ನ ನಾವು ಬ್ಯಾಕ್ಗ್ರೌಂಡ್ಗೆ ಹಾಕೋದ್ರಿಂದ ನಮ್ಮ ವೀಡಿಯೋಸ್ಗಳು ಸ್ವಲ್ಪ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಸೊ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಅದರ ಸೌಂಡ್ಸ್ಗಳನ್ನ ಇಟ್ಕೊತಾ ಇದ್ದೀನಿ. ಓಕೆನಾ, ನಾವೇನಾದರೂ ವಾಯ್ಸ್ ಓವರ್ ಮಾಡಿದ್ದೀವಿ ವಿಡಿಯೋಗೆ ಅಂತ ಅಂದರೆ ವಿಡಿಯೋ ವಾಯ್ಸ್ ಕೂಡ ಆನಲ್ಲೇ ಇರಬೇಕು. ಓಕೆನಾ, ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕಡಿಮೆ ಇಟ್ಕೊಬೇಕು. ಓಕೆನಾ, ನಾವು ಈ ರೀತಿ ಸ್ವಲ್ಪ ಲೈಕ್ 6 to 7 ಇಷ್ಟು ಪರ್ಸೆಂಟಲ್ಲಿ ವಾಯ್ಸ್ ಓವರ್ ಮೀನ್ಸ್ ಮ್ಯೂಸಿಕ್ದು ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಲೈಟಾಗಿ ಕೇಳಿಸ್ತಾ ಇರುತ್ತೆ ಅಷ್ಟೇ. ಓಕೆನಾ, ಕೇಳಿಸ್ತಾ ಇದೆಯೋ ಇಲ್ವೋ ಅನ್ನೋ ಥರ ಕೇಳಿಸ್ತಾ ಇರುತ್ತೆ. ನಮ್ಮ ವಾಯ್ಸು ಜೋರಾಗಿ ಕೇಳಿಸ್ತಾ ಇರುತ್ತೆ. ಓಕೆನಾ, ಅದು ಫುಲ್ ವಾಯ್ಸಲ್ಲಿ ಇರುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂತ ಅಂದರೆ ಅಫ್ಕೋರ್ಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಫುಲ್ ಜೋರೇ ಇರಲಿ. ಓಕೆನಾ, ಅದಾದಮೇಲೆ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ವೀಡಿಯೋನ ಆಗಲಿ ನಮ್ಮ ಹುಕ್ಕನ್ನ ಆಗಲಿ ಯಾವುದನ್ನೇ ನೋಡೋದಕ್ಕೂ ಮುಂಚೆ ಫಸ್ಟು ಅವ್ರು ನೋಡೋದು ನಮ್ಮ ಸ್ಕ್ರೀನನ್ನೇ. ಓಕೆನಾ, ಅದನ್ನು ನಾವಿಲ್ಲಿ ಸೆಟ್ ಮಾಡ್ಕೋಬೇಕು. ಓಕೆ, ನಮ್ಮ ಸ್ಕ್ರೀನ್ ನೋಡೋವಂಥ ಜನಕ್ಕೆ ಫಸ್ಟು ಯಾವ ಥರ ಡಿಸ್ಪ್ಲೇ ಆಗಬೇಕು ಅನ್ನೋದನ್ನು. ಇಫ್ ಇನ್ ಕೇಸ್ ವೀಡಿಯೋದಲ್ಲಿ ಆಗಿಲ್ಲ ಅಂತಂದರೂ ಕೆಳಗಡೆ ಆ್ಯಡ್ ಫ್ರಮ್ ಕ್ಯಾಮ್ರಾ ರೋಲ್ ಅಂತ ಇದೆಯಲ್ವ, ಅಲ್ಲಿ ಹೋಗಿ ಕೂಡ ನಿಮಗೆ ಯಾವ ಒಂದು ಫೋಟೋ ಬೇಕು ಅದನ್ನು ಇಟ್ಕೋಬೋದು. ಕೆಲವರು ತಂಬ್ಲೈನ್ ಥರ ಮಾಡಿ ಇಟ್ಕೊಂಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕೋದಕ್ಕೆ. ಓಕೆನಾ, ಈ ರೀತಿ ತಂಬ್ಲೈನ್ ಥರ ಮಾಡಿ ಇಟ್ಕೊಂಡಿರ್ತಾರೆ, ಅದನ್ನು ಕೂಡ ಹಾಕೋಬೋದು. ಅದಿಲ್ಲ ಅಂತಂದರೆ ನಮ್ಮ ವಿಡಿಯೋದಲ್ಲೇ ಎಡಿಟ್ ಕವರ್ಗೆ ಹೋಗಿಬಿಟ್ಟು ಈ ರೀತಿ ನಮ್ಮ ಕವರ್ನ ಎಡಿಟ್ ಮಾಡ್ಕೊಬೋದು. ಓಕೆನಾ, ಆ್ಯಂಡ್ ಆಲ್ಸೋ ಅಲ್ಲಿ ನೀವೇನಾದರೂ ಬರಿಬೇಕು ಅಂತ ಅನ್ಸಿದ್ರೂ ಅಷ್ಟೇ ಅಲ್ಲಿ ಬರಿಬೋದು. ಓಕೆನಾ, ಟೆಕ್ಸ್ಟ್ ಆಪ್ಷನ್ಸ್ ಇರುತ್ತೆ ಅಲ್ಲ, ಸೊ ಹಾಗಾಗಿ ಫಸ್ಟಿಗೆ ನಾನು ಒಂದು ಲೈಕ್ ಮಿನಿ ಲಾಗ್ ಮಾಡೋದಾದರೆ ಆ ಲಾಗಿಗೆ ನಾವು ಏನೇನೆಲ್ಲ ಟೈಟಲ್ಸ್ ಆಗಿರ್ಬೋದು, ಹ್ಯಾಶ್ಟ್ಯಾಗ್ಸ್ ಆಗಿರ್ಬೋದು, ಕ್ಯಾಪ್ಷನ್ ಆಗಿರ್ಬೋದು ಹಾಕ್ತೀನಿ ಅನ್ನೋದನ್ನು ನಾನಿಲ್ಲಿ ಫಸ್ಟ್ ತೋರಿಸ್ಬಿಡ್ತೀನಿ. ಓಕೆನಾ, ನೀವಿಲ್ಲಿ ನೋಡ್ಬೋದು ನಾನು ಡೈಲಿ ಲಾಗ್ ಅಥವಾ ಮಿನಿ ಲಾಗ್ನ ಮಾಡಿದ್ರೆ ಯಾವ ರೀತಿ ಕೊಡ್ತೀನಿ ಅಂತ ಹೇಳಿ. ಟೈಟಲ್ ಬಂದು ಮೈ ಡೈಲಿ ಲಾಗ್ ಪ್ರಾಡಕ್ಟ್ ರಿವ್ಯೂ ಡೇ ಇನ್ ಮೈ ಲೈಫ್ ಅಂತ ಹಾಕಿದ್ದೀನಿ. ಕನ್ನಡ ಲಾಗ್ ಅಂತ ಮೆನ್ಷನ್ ಮಾಡಿದ್ದೀನಿ. ಬಿಕಾಸ್ ನನ್ನ ಲ್ಯಾಂಗ್ವೇಜ್ ಕನ್ನಡ ಆಗಿರೋದ್ರಿಂದ, ನನ್ನ ಬ್ಯಾಕ್ಗ್ರೌಂಡ್ಗೆ ಹಾಕೋ ಮ್ಯೂಸಿಕ್ಗಳು ಕನ್ನಡ ಆಗಿರೋದ್ರಿಂದ ಕನ್ನಡ ಅಂತ ಮೆನ್ಷನ್ ಮಾಡಿದ್ರೆ ನನ್ನ ಫಾಲೋವರ್ಸ್ ಯೂಶ್ವಲಿ ಕನ್ನಡದವರೇ ಜಾಸ್ತಿ ಇರ್ತಾರೆ. ಸೊ ಕನ್ನಡದವ್ರಿಗೇ ಜಾಸ್ತಿ ರೀಚ್ ಆಗುತ್ತೆ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಬಂದು ಟೈಟಲ್ಸ್ ಅಂತ ಅಂದರೆ ಇಲ್ಲಿ ನಾನು ಡೈಲಿ ಲಾಗ್, ಕನ್ನಡ ಲಾಗ್, ಲಾಗಿನ್ ಕನ್ನಡ ಇದೆಲ್ಲ ಕೊಟ್ಟಿದ್ದೀನಲ್ವಾ, ಇದೆಲ್ಲ ಜನಗಳು ಸರ್ಚ್ ಮಾಡೋ ರೀತಿ ಇರುತ್ತೆ ಅದು. ಓಕೆನಾ, ಜನ ಅಷ್ಟು ಟೈಟಲ್ಸ್ಗಳಲ್ಲಿ ಏನೇ ಸರ್ಚ್ ಮಾಡಿದ್ರೂ ರೀಚ್ ಆಗುತ್ತೆ. ಆ್ಯಂಡ್ ಆ ಟೈಟಲ್ಗಳು ಕೆಲವೊಮ್ಮೆ ಟ್ರೆಂಡ್ ಇರುತ್ತೆ. ಓಕೆನಾ, ಆ ಟ್ರೆಂಡ್ ಇರೋವಂಥ ಟೈಮಲ್ಲಿ ಈ ವಿಡಿಯೋಗಳು ಕೂಡ ರೀಚ್ ಆಗ್ತಾ ಹೋಗುತ್ತೆ. ಹ್ಯಾಶ್ಟ್ಯಾಗ್ ಜಸ್ಟ್ 5 ಇರೋದ್ರಿಂದ ನಾನು 5 ತೋರಿಸ್ತೀನಿ. ಒಂದು ಲಾಗು, ಡೈಲಿ ಲಾಗು, ಕನ್ನಡ ಲಾಗು, ಲೈಫ್ ಸ್ಟೈಲು, ಕ್ರಿಯೇಟರ್ ಲೈಫ್ ಅಂತ ಹಾಕ್ಕೊಂಡಿದ್ದೀನಿ. ಓಕೆನಾ, ಇದು ನಾವು ಲಾಗ್ ಮಾಡುವಾಗ ನಾವು ಹಾಕಬೇಕಾಗಿರೋವಂಥ ಟೈಟಲ್ ಆಗಿರ್ಬೋದು ಅಥವಾ ಟ್ಯಾಗ್ಸ್ಗಳಾಗಿರ್ಬೋದು, ಇದೆಲ್ಲ ಹೇಗಿರುತ್ತೆ ಅನ್ನೋದು. ಓಕೆ, ಅದೇ ಇನ್ ಕೇಸ್ ನಾನು ಏನಾದರೂ ಒಂದು ಫನ್ನಾಗಿ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡಿ ಕಾಮಿಡಿಯಾಗಿ ಏನಾದರೂ ಮಾಡಿರ್ತೀವಿ ಅಂತ ಅಂದರೆ ಜಸ್ಟ್ ಫಾರ್ ಫನ್ ಅನ್ನೋ ಟೈಟಲ್ನ ಹಾಕ್ಕೊಂಡಿದ್ದೀನಿ. ಓಕೆ, ಅಲ್ಲೂ ಅಷ್ಟೇ ಟ್ಯಾಗ್ಸ್ ಎಲ್ಲ ನೀವು ನೋಡ್ಬೋದು. ಕನ್ನಡ ಕಾಮಿಡಿ ಶಾರ್ಟ್ಸ್ ಅಂತ ಆಗಿರ್ಬೋದು, ಫನ್ನಿ ವಿಡಿಯೋ, ಕನ್ನಡ ಫನ್ನಿ ರೀಲ್ಸ್, ಕಾಮಿಡಿ ಕಂಟೆಂಟ್, ರಿಲೇಟಬಲ್ ಕಾಮಿಡಿ, ಈ ರೀತಿ ಎಲ್ಲ ನಾನು ಮೆನ್ಷನ್ ಮಾಡ್ಕೊಂಡಿದ್ದೇನೆ. ಮೀನ್ಸ್ ಯಾರಾದರೂ ಸರ್ಚ್ ಮಾಡಿದ್ರೆ ಈ ರೀತಿ ಎಲ್ಲ ಸರ್ಚ್ ಮಾಡಿದ್ರೂ ಹೋಗುತ್ತೆ, ನನ್ನ ವಿಡಿಯೋ ಬೇಗ ರೀಚ್ ಆಗುತ್ತೆ. ಓಕೆನಾ,
ಆ್ಯಂಡ್ ಹ್ಯಾಶ್ಟ್ಯಾಗ್ಸು ಅಷ್ಟೇ ಕಾಮಿಡಿ ಫನ್ನು ಕನ್ನಡ ಕಾಮಿಡಿ ಆಗಿರ್ಬೋದು, ಕಾಮಿಡಿ ಶಾರ್ಟ್ಸ್ ಅಂತ ಎಲ್ಲ ಹಾಕ್ಕೊಂಡಿದ್ದೀನಿ. ಓಕೆ, ಇನ್ನು ಇವಾಗ ಅಫಿಲೇಟಿಂಗ್ ಮಾರ್ಕೆಟಿಂಗಾಗಿ ಓಕೆನಾ, ಈಗ ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಇರೋ ನಾನು ಯಾವ ರೀತಿ ಆಗ್ತೀನಿ ಅಂತ ಹೇಳಿ ಫಾಲೋ ಆನ್ ಕಾಮೆಂಟ್ ಫಾರ್ ದ ಲಿಂಕ್ ಅನ್ನೋ ಟೈಟಲ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನನ್ನ ವೀಡಿಯೋ ನೋಡಿದ್ಮೇಲೆ ಅವ್ರು ಕಾಮೆಂಟ್ ಮಾಡಲೇಬೇಕು. ಸೊ ಫಾಲೋ ಮಾಡಿಕೊಂಡು ಕಾಮೆಂಟ್ ಮಾಡಿ ಅಂತ ಹಾಕೋದ್ರಿಂದ ಫಾಲೋವರ್ಸ್ ಕೂಡ ಆಗ್ತಾರೆ ಅನ್ನೋದು ಅಷ್ಟೇ. ಓಕೆನಾ, ಆ್ಯಂಡ್ ಬ್ಯಾಗ್ ಬಗ್ಗೆ ಒಂದೆರಡು ಲೈನಲ್ಲಿ ಬರ್ಕೊತೀನಿ. ಒಂದು ಬೆಸ್ಟ್ ಕ್ವಾಲಿಟಿ ಅಂತ ಆಗಿರ್ಬೋದು, ಕಲರ್ಸ್ ಅವೈಲೇಬಲ್ ಇದೆ ಅಂತ ಆಗಿರ್ಬೋದು, ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾಯಿದೆ, ಪ್ರೀಮಿಯಮ್ ಲುಕ್ ಎಲ್ಲ ಕೊಡುತ್ತೆ ಅಂತ ಹೇಳಿ ಬರ್ಕೊತೀನಿ. ಅದಾದಮೇಲೆ ಸೇಮ್ ಈಗ ಏನೇನೆಲ್ಲ ಸರ್ಚ್ ಮಾಡ್ಬೋದು ಜನ ಅಂತ ಹೇಳಿ, ಸೊ ನಾನು ವುಮೆನ್ಸ್ ಬ್ಯಾಗ್ ಅಂತ ಆಗಿರ್ಬೋದು, ಬ್ಯಾಗ್ ಫಾರ್ ವುಮೆನ್ಸ್ ಅಂತ ಆಗಿರ್ಬೋದು, ಅಥವಾ ಆನ್ಲೈನ್ ಶಾಪಿಂಗ್ ಅಂತ ಆಗಿರ್ಬೋದು, ಇದು ಫ್ಲಿಪ್ಕಾರ್ಟ್ ಆಗಿರೋದ್ರಿಂದ ಫ್ಲಿಪ್ಕಾರ್ಟ್ ಹೌಲ್ಸ್ ಅಂತ ಆಗಿರ್ಬೋದು, ಅಥವಾ ಫ್ಲಿಪ್ಕಾರ್ಟ್ ಫೈನ್ಸ್ ಅಂತ ಆಗಿರ್ಬೋದು, ಬೆಸ್ಟ್ ಕ್ವಾಲಿಟಿ ಬ್ಯಾಗ್ ಅಂತ ಆಗಿರ್ಬೋದು. ಓಕೆನಾ, ಈ ರೀತಿ ಎಲ್ಲ ಟ್ಯಾಗ್ಸ್ಗಳನ್ನ ಹಾಕ್ಕೊತೀನಿ. ಓಕೆ, ಆ್ಯಂಡ್ ಆಲ್ಮೋಸ್ಟ್ ನಾನು ಪ್ರತಿ ವಿಡಿಯೋಗಳಲ್ಲೂ ಪ್ರತಿ ಟ್ಯಾಗ್ಸ್ಗಳಲ್ಲೂ ಎಕ್ಸ್ಪ್ಲೋರ್ ಪೇಜ್ ಅಂತ ಕೂಡ ಹಾಕ್ಕೊತೀನಿ. ಓಕೆನಾ, ಆ ಟೈಟಲ್ ಹಾಗೆ ಆ ಒಂದು ಹ್ಯಾಶ್ಟ್ಯಾಗ್ಸ್ ಕೂಡ ತುಂಬ ಚೆನ್ನಾಗಿ ರನ್ ಆಗುತ್ತೆ. ನೆಕ್ಸ್ಟು ಹ್ಯಾಶ್ಟ್ಯಾಗ್ಸ್ ಬಂದು ನಾನು ರೀಲ್ಸ್ ಇನ್ಸ್ಟಾಗ್ರಾಮ್ ಅಂತ ಹಾಕ್ಕೊತೀನಿ. ಅದಾದಮೇಲೆ ವೈರಲ್ ಅಥವಾ ವೈರಲ್ ಕನ್ನಡ ರೀಲ್ಸ್ ಅಂತ ಆಗಿರ್ಬೋದು, ಆನ್ಲೈನ್ ಶಾಪಿಂಗ್ ಅಂತ ಆಗಿರ್ಬೋದು, ಈ ರೀತಿ ಎಲ್ಲ ಹಾಕ್ಕೊತೀನಿ. 5 ಆಪ್ಷನ್ಸ್ ಇರುತ್ತೆ, 5 ಹಾಕ್ಕೊತೀನಿ ನಾನು. ಓಕೆ, ನೆಕ್ಸ್ಟ್ ಬಂದು ಟ್ಯಾಗ್ ಆಪ್ಷನ್. ನಿಮಗೆ ಗೊತ್ತೇ ಇರುತ್ತೆ, ಏನಾದರೂ ಟ್ಯಾಗ್ ಮಾಡಬೇಕು ಅಂದರೆ ಮಾಡ್ಬೋದು, ಇಲ್ಲ ಯಾರನ್ನಾದ್ರು ಕೊಲಾಬ್ ಮಾಡೋದಿದ್ರೆ ಕೂಡ ಕೊಲಾಬ್ ಮಾಡ್ಕೊಳ್ಬೋದು. ಓಕೆನಾ, ನಾನಿಲ್ಲಿ ಯಾರನ್ನೂ ಟ್ಯಾಗು ಮಾಡಲ್ಲ, ಕೊಲಾಬ್ ಕೂಡ ಮಾಡಲ್ಲ. ಕೆಲವ್ರಿಗೆ ಎಲ್ಲಿ ಟ್ಯಾಗ್ ಮಾಡೋದು, ಎಲ್ಲಿ ಕೊಲಾಬ್ ಮಾಡೋದು ಅನ್ನೋದು ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ, ನೆಕ್ಸ್ಟು ಟ್ರಾನ್ಸ್ಲೇಟ್ ರೀಲ್ಸ್ನ ಆನಲ್ಲೇ ಇಟ್ಕೊಳ್ಳಿ. ನಮಗೆ ಅದು 3 to 4 ಎಕ್ಸ್ಟ್ರಾ ಲ್ಯಾಂಗ್ವೇಜ್ಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಳ್ಳುತ್ತೆ. ಅದಾದಮೇಲೆ ಅಪ್ಲೋಡ್ ಹೈ ಕ್ವಾಲಿಟಿ ಅದರಲ್ಲೂ ಕೂಡ ಆನ್ ಮಾಡಿ ಇಟ್ಕೋಬೇಕು ನಾವು ಯಾವಾಗಲೂ. ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೂ ಫುಲ್ ಕ್ವಾಲಿಟಿನಲ್ಲಿ, ಹೈ ಕ್ವಾಲಿಟಿನಲ್ಲಿ ನಮ್ಮ ಒಂದು ವಿಡಿಯೋ ರೀಚ್ ಆಗ್ತಾ ಇರುತ್ತೆ. ಓಕೆನಾ, ಹೈ ಕ್ವಾಲಿಟಿ ಇಲ್ಲ ಅಂತಂದರೂ ರೀಚ್ ಕಡಿಮೆ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಓಕೆನಾ, ಇನ್ಸ್ಟಾಗ್ರಾಮ್ ಆದರೂ ಅಷ್ಟೇ, ಯೂಟ್ಯೂಬ್ ಆದರೂ ಅಷ್ಟೇ. ಸೊ ಹೈ ಕ್ವಾಲಿಟಿನಲ್ಲಿನೇ ಯಾವಾಗಲೂ ಇಟ್ಕೊಳ್ಳಿ. ಓಕೆನಾ, ನೀವೇನಾದರೂ ಡೈರೆಕ್ಟ್ ಫೇಸ್ಬುಕ್ಕೂ ಇದ್ದು ಅಲ್ಲೂ ಇದೇ ಪೋಸ್ಟ್ ಸೇಮ್ ಹೋಗಬೇಕು ಅಂತಂದರೆ ಫೇಸ್ಬುಕ್ ಅಕೌಂಟ್ನ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಅದನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಓಕೆ, ನಂದು ಈ ರೀತಿ ಕಾಣಿಸ್ತಾ ಇದೆ. ನಾನೀಗ ಇದನ್ನು ಪೋಸ್ಟ್ ಮಾಡ್ಕೊತೀನಿ. ಓಕೆ, ಪೋಸ್ಟ್ ಮಾಡಿದ್ಮೇಲೂ ತೆಗೆದು ನೋಡಿದ್ರೆ ನನ್ನ ಸ್ಕ್ರೀನ್ ಚೇಂಜ್ ಆಗಿಬಿಟ್ಟಿದೆ. ಸೊ ಮತ್ತೆ ನಾನು ಏನು ಮಾಡ್ತೀನಿ, ಎಡಿಟ್ಗೆ ಹೋಗಿಬಿಟ್ಟು ಸ್ಕ್ರೀನ್ನ ನಾನು ಹಾಕ್ಕೊತೀನಿ. ಓಕೆನಾ, ವಿಡಿಯೋನ ಓಪನ್ ಮಾಡಿದ್ರೆ 3 ಡಾಟ್ಸ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಮ್ಯಾನೇಜ್ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೋದ್ರೆ ಫಸ್ಟ್ ಆಪ್ಷನ್ ಎಡಿಟ್, ಅಲ್ಲಿ ಮತ್ತೆ ಎಡಿಟ್ಗೆ ಹೋಗ್ಬಿಟ್ಟು ಸ್ಕ್ರೀನ್ದು ಅಲ್ಲಿ ನಾನು ಮತ್ತೆ ಸ್ಕ್ರೀನನ್ನು ಎಡಿಟ್ ಮಾಡ್ಕೊತೀನಿ. ಓಕೆನಾ, ನಾನು ಲಾಸ್ಟ್ ಟೈಮ್ ಯಾವ ಒಂದು ಪೋಸಲ್ಲಿ ನಿಲ್ಲಿಸ್ಕೊಂಡಿದ್ದೆ ಅದರಲ್ಲೇ ಹಾಕ್ಕೊಂಡು ಡನ್ ಕೊಡ್ತಾಯಿದ್ದೀನಿ. ನಿಮಗೇನಾದರೂ ಲೈಕ್ ಅಥವಾ ಕಾಮೆಂಟ್ಸ್ಗಳು ಹೈಡ್ ಆಗಬೇಕು ಅಂತ ಅಂದ್ರೂ ಅಷ್ಟೇ, ಮತ್ತೆ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಹೈಡ್ ಲೈಕ್, ಹೈಡ್ ಕಾಮೆಂಟ್ಸ್ ಅಂತ ಎಲ್ಲ ಇರುತ್ತೆ. ನಿಮಗೆ ಅದೇನಾದರೂ ಶೋ ಆಗಬಾರ್ದು ಅಂತ ಇತ್ತು ಅಂತಂದರೆ ನೀವು ಅದನ್ನೆಲ್ಲ ತೆಗೆದಾಕೊಬೋದು. ಆಗ ನಿಮ್ಮ ಲೈಕ್ ಆಗಲಿ ವ್ಯೂಸ್ ಆಗಲಿ ಅದೆಲ್ಲ ಬೇರೆಯವರಿಗೆ ಶೋ ಮಾಡಲ್ಲ. ಓಕೆನಾ, ಸೊ ಈಗ ನೀವು ನೋಡ್ಬೋದು ಜಸ್ಟ್ ಈಗ ಅಷ್ಟೇ. ಓಕೆನಾ, ಇಲ್ಲಿ ನೋಡ್ಬೋದು ನನ್ನ ವೀಡಿಯೋನ ಪೋಸ್ಟ್ ಮಾಡಿ 3 to 4 ಸೆಕೆಂಡ್ಸ್ ಆಗಿದೆ. ಅಷ್ಟರಲ್ಲಿ ನನಗೆ ಆಲ್ರೆಡಿ 2 ಲೈಕ್ಸು 3 ವ್ಯೂಸ್ ಬಂದಿದೆ. ಸ್ಕಿಪ್ಪಿಂಗ್ ರೇಟಿಂಗ್ ಕೂಡ ಲೋ ಅಂತ ತೋರಿಸ್ತಾ ಇದೆ. ಆಗಲೇ 32 ಅಷ್ಟು ವ್ಯೂಸ್ ಆಗಿದೆ. ಓಕೆನಾ, ಇನ್ನೂ ಕೆಲವ್ರಿಗೆ ಇನ್ನೂ ಬೇಗ ಇನ್ನೂ ಜಾಸ್ತಿ ಕೂಡ ಆಗುತ್ತೆ. ಪ್ರತಿಯೊಂದು ನಾವು ಪೋಸ್ಟ್ ಮಾಡೋ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ, ಸೊ ಹಾಗಾಗಿ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ನೋಡಿ, ಲ್ಯಾಂಗ್ವೇಜಸಲ್ಲಿ ಟ್ರಾನ್ಸ್ಲೇಟ್ ಕೊಟ್ಟಿರೋದಕ್ಕೆ 3 to 4 ಲ್ಯಾಂಗ್ವೇಜಲ್ಲಿ ಶೋ ಮಾಡ್ತಾ ಇದೆ ನಂದು. ಇನ್ನು ಪೋಸ್ಟ್ ಮಾಡೋದಕ್ಕೆ ಬೆಸ್ಟ್ ಟೈಮಿಂಗ್ ಯಾವುದು ಅಂತ ಕೇಳೋದಾದರೆ, ನೀವು ಅರ್ಲಿ ಮಾರ್ನಿಂಗ್ ಓಕೆನಾ, ಲೈಕ್ 6:30 to 7 ಒಳಗಡೆ ಪೋಸ್ಟ್ ಮಾಡಿ. ಇಲ್ಲ ಅಂತಂದರೆ 7:30 ಆದ್ರೂ ಪರವಾಗಿಲ್ಲ. ಓಕೆನಾ, ಅದಾದಮೇಲೆ 8:30 to 9:30ವರೆಗೂ ಪೋಸ್ಟ್ ಮಾಡಿ. ಓಕೆನಾ, ಆ ಟೈಮಲ್ಲಿ ಕೆಲವರು ಲಂಚ್ ಮಾಡಿಕೊಂಡು ಲಂಚ್ ಅಲ್ಲ
ಮಾರ್ನಿಂಗ್ ಟಿಫನ್ ಮಾಡಿಕೊಂಡು ನೋಡೋರು ಇರ್ತಾರೆ. ಲೈಕ್ ಈಗ ನೀವು ಬೆಳಿಗ್ಗೆ 6:30 ಅಥವಾ 6 o'clock 7:30 ಒಳಗಡೆ ಮಾಡಿದ್ರಿ ಅಂತ ಅಂದರೆ ಆ ಟೈಮಲ್ಲಿ ಆಗಿನ್ನ ಎದ್ದಿರ್ತಾರೆ, ಕೆಲವರು ಎದ್ದಿದ ತಕ್ಷಣ ಫೋನ್ ನೋಡ್ತಾ ಇರ್ತಾರೆ. ಓಕೆನಾ, ಸೊ ಆಗ ವರ್ಕ್ ಆಗುತ್ತೆ. ಇನ್ನೂ ಒಂದು 8:30 to 10:30 ಅಂತಲೇ ಇಟ್ಕೊಳ್ಳೋಣ. ಓಕೆನಾ, 8:30 to 10:30 ಒಳಗಡೆ ಪೋಸ್ಟ್ ಮಾಡಿ. ಯಾಕೆ ಅಂತಂದರೆ ಆ ಟೈಮಲ್ಲಿ ಮಾರ್ನಿಂಗ್ ಟಿಫನ್ ತಿನ್ನುವಾಗ ತುಂಬ ಜನ ಫೋನ್ ನೋಡ್ತಾರೆ. ಮತ್ತು ಸ್ಕೂಲು ಕಾಲೇಜ್ ಎಲ್ಲ ಹೋಗೋರು, ಆಫೀಸ್ಗೆ ಹೋಗೋರೆಲ್ಲ ಟ್ರಾವೆಲ್ ಟೈಮಲ್ಲಿ ಫೋನ್ನ ಸ್ವೈಪ್ ಮಾಡ್ತಾನೆ ಇರ್ತಾರೆ. ಓಕೆನಾ, ಯೂಶ್ವಲಿ 10:30 ಮೇಲೆ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಆಫೀಸ್ಗಳಾಗಿರ್ಬೋದು ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ 10:30 ಒಳಗಡೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ, ಅದಾದಮೇಲೆ ನೀವು 12:30 2:30 ಪೋಸ್ಟ್ ಮಾಡ್ಬೋದು. ಓಕೆನಾ, 12:30 ಯಾಕೆ ಅಂತಂದರೆ ಆ ಟೈಮಲ್ಲೂ ಕಾಲೇಜ್, ಆಫೀಸ್ ಮತ್ತು ಯೂಶ್ವಲಿ ಮನೆಯಲ್ಲಿ ಇರೋರು ಕೂಡ ಎಲ್ಲರೂ 12:30 2:30 ಫ್ರೀ ಆಗುವಂಥ ಟೈಮ್ ಅದು. ಓಕೆನಾ, ಲೈಕ್ ಮನೇಲಿರೋರು ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಿ ಆ ಟೈಮಲ್ಲಿ ಫ್ರೀ ಆಗಿರ್ತೀವಿ. ಯೂಶ್ವಲಿ ಹೌಸ್ ವೈಫ್ಗಳಿಗೆ ಗೊತ್ತೇ ಇರುತ್ತೆ. ಇನ್ನು ಸ್ಟೂಡೆಂಟ್ಸ್ ಇದ್ರಿ ಅಂದರೆ ಅವ್ರಿಗೆ ಲಂಚ್ ಟೈಮ್, ಆಫೀಸ್ ಇದ್ದರೂ ಅಷ್ಟೇ ಆಲ್ಮೋಸ್ಟ್ 1:30 to 2:30 ಅಂತೂ ಲಂಚ್ ಬ್ರೇಕ್ ಇದ್ದೇ ಇರುತ್ತೆ. ಬಟ್ ನಾವು 12:30 ಅಪ್ಲೋಡ್ ಮಾಡಿದ್ರು ಅಷ್ಟೇ ಯಾರಾದರೂ ಫೋನ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಬೇಗ ಹೋಗುತ್ತೆ. ಓಕೆನಾ, ಸೊ ಹಾಗಾಗಿ ನೀವು ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ 12:30 ಕಂಫರ್ಟಬಲ್ ಇಲ್ಲ ಅಂದರೆ ನೀವು 1:30 ಮಾಡಿ. ಓಕೆನಾ, 1:30 ಮಾಡಿದ್ರು ಏನಾಗುತ್ತೆ, ಎಲ್ಲ ಟೈಮಲ್ಲಿ ಲಂಚ್ ಬ್ರೇಕಲ್ಲಿ ಯೂಶ್ವಲಿ ಈಗ ಅದು ರೋಟೀನ್ ಆಗಿಬಿಟ್ಟಿದೆ. ನಾವು ಊಟ ತಿನ್ನುವಾಗ, ನಾಷ್ಟ ಏನೇ ತಿಂತಾ ಇದ್ರೂ ಫೋನ್ ಸ್ವೈಪ್ ಮಾಡ್ತಾ ಇರೋದಲ್ಲ. ಸೊ ಆ ಟೈಮಲ್ಲಿ ಕೂಡ ನಿಮ್ಮದು ಬೇಗ ರೀಚ್ ಆಗುತ್ತೆ. ಓಕೆನಾ, ಇನ್ನು ಅದಾದಮೇಲೆ ಈವ್ನಿಂಗ್ 6 8 9 ಹಾಕ್ಬೋದು. ಓಕೆನಾ, ಈವ್ನಿಂಗ್ 6 ಗಂಟೆಯಿಂದ ನೀವು 8:30 ಹಾಕಿ. ಮ್ಯಾಕ್ಸಿಮಮ್ 9 ಗಂಟೆ ಮೇಲೆ ತುಂಬ ಜನ ನೋಡಲ್ಲ. ಓಕೆನಾ, ಆ ಟೈಮಲ್ಲಿ ನಿಲ್ಲಿಸ್ಬಿಡ್ತಾರೆ ಫೋನ್. ಓಕೆನಾ, ಒಂದು 8:30 ಒಳಗಡೆ ಹಾಕಿ. ಅದಾದಮೇಲೆ ಹಾಕೋದಕ್ಕೆ ಹೋಗಬೇಡಿ. ಓಕೆನಾ, ಯಾಕೆಂದರೆ ತುಂಬ ಜನ ಬೇಗ ಮಲ್ಕೊಳ್ಳೋರು ಇರ್ತಾರೆ. ಅದಾದಮೇಲೆ ಕೆಲವ್ರದ್ದು ಅವ್ರದ್ದೇ ಆದ ಪರ್ಸನಲ್ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಓಕೆನಾ, 10:30 ಮೇಲೆ ತುಂಬ ಜನ ಫೋನ್ ನೋಡ್ತಾರೆ, ಆ್ಯಕ್ಚುಲಿ ಇಲ್ಲ ಅಂತಲ್ಲ. ಬಟ್ ನಮಗೆ ಅವಾಗ ಸಿಗೋದು, ನಮ್ಮ ವಿಡಿಯೋ ರೀಚ್ ಆಗೋದಕ್ಕೆ ಸಿಗೋದು ತುಂಬ ಕಡಿಮೆ ಟೈಮ್. ಓಕೆನಾ, ನನ್ನ ಪ್ರಕಾರ ಆ ಟೈಮಲ್ಲಿ ತುಂಬ ಕಡಿಮೆ ಟೈಮ್ ಸಿಗುತ್ತೆ ನಮಗೆ ರೀಚ್ ಆಗೋದಕ್ಕೆ. ಸೊ ಹಾಗಾಗಿ 6 o'clock 8:30 ಎಂಡ್ ಮಾಡಿಬಿಡಿ ವಿಡಿಯೋನ ಅಪ್ಲೋಡ್ ಮಾಡುವಂಥದ್ದು. ಓಕೆನಾ, ಆಗ ಅಪ್ಲೋಡ್ ಮಾಡಿದರೆ ಆಲ್ಮೋಸ್ಟ್ 10:30 ತುಂಬ ಜನ ಫೋನ್ ನೋಡ್ತಾ ಇರ್ತಾರೆ, ಅವರಿಗೆ ರೀಚ್ ಆಗ್ತಾ ಇರುತ್ತೆ. ಓಕೆನಾ, ನಾವೇನಾದರೂ 9:30 10 ಗಂಟೆ ನೈಟ್ ಆ ಟೈಮಲ್ಲಿ ಅಪ್ಲೋಡ್ ಮಾಡಿದ್ವಿ ಅಂತಂದರೆ ಆ ಟೈಮಲ್ಲಿ ಫೋನ್ ನೋಡೋರು ಕಡಿಮೆ, ಆ್ಯಂಡ್ ನೋಡುತ್ತಾ ಇದ್ರೂ ಕೂಡ ತುಂಬ ಜನಕ್ಕೆ ರೀಚ್ ಆಗಲ್ಲ. ಓಕೆನಾ, ಮೀನ್ಸ್ 10:30 ಆದಮೇಲೆ ಒಂದು 11 o'clock ಮ್ಯಾಕ್ಸಿಮಮ್ ಮಲ್ಕೊಂಡ್ಬಿಡ್ತಾರೆ ಎಲ್ಲ ಅಲ್ವಾ. ತುಂಬ ಜನ ಮಲ್ಕೊಂಡ್ಬಿಡ್ತಾರೆ. ಆಮೇಲೆ ನಿಮ್ಮ ವಿಡಿಯೋ ಆಟೋಮೆಟಿಕ್ ಡೌನ್ ಆಗಿಬಿಡುತ್ತೆ. ಓಕೆನಾ, ಇನ್ನು ಬೆಳಿಗ್ಗೆ ಎದ್ದು ಅದು ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಆಗಲ್ವಾಗ ಗೊತ್ತಾಗಲ್ಲ. ಸೊ ಹಾಗಾಗಿ 8:30 ಒಳಗಡೆನೆ ಅಪ್ಲೋಡ್ ಮಾಡಿ. ಯಾಕೆಂದರೆ ಆ ಟೈಮಲ್ಲಿ ತುಂಬ ಜನ ಫೋನ್ ಯೂಸ್ ಮಾಡ್ತಾರೆ, ಆಫೀಸಿಂದ ಫೋನ್ ಬಂದು ಯೂಸ್ ಮಾಡ್ತಾರೆ. ಹೌಸ್ ವೈಫ್ಗಳಿದ್ರೆ ಅವರ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸಿ ಫೋನ್ ನೋಡ್ತಾರೆ, ಕೆಲವರು ಸೀರಿಯಲ್ ನೋಡಿಕೊಂಡು ಫೋನ್ ನೋಡ್ತಾ ಇರ್ತಾರೆ, ಕೆಲವ್ರು ಮತ್ತೆ ಆಫೀಸ್ ಮುಗಿಸ್ಕೊಂಡು ಬರುವಾಗ ಕೂಡ ತುಂಬ ಜನ ಫೋನ್ ನೋಡ್ತಾ ಇರ್ತಾರೆ. 6 to 8:30 ಒಳಗಡೆ ಆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ, ಸಿಂಪಲ್ಲಾಗಿ ಹೇಳೋದಾದರೆ ಮಾರ್ನಿಂಗ್ 6 o'clock 8:30 ಒಳಗಡೆ ಪೋಸ್ಟ್ ಮಾಡಿ. 9 ಆದ್ರೂ ಇಟ್ಸ್ ಓಕೆ. ಆ್ಯಂಡ್ ಆಫ್ಟರ್ನೂನ್ ಬಂದು ನೀವು 12:30 to 2:30 ಒಳಗಡೆ ಮಾಡಿ. ಆ್ಯಂಡ್ ಜೊತೆಗೆ ಈವ್ನಿಂಗ್ 6 to 8:30 ಒಳಗಡೆ ಪೋಸ್ಟ್ನ ಮಾಡಿ. ಸೊ ಎಸ್, ವಿಡಿಯೋನ ನಾವು ಯಾವ ಟೈಮ್ಗಳಲ್ಲಿ ಹೇಗೆ ಪೋಸ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಆ್ಯಂಡ್ ಯಾವ ಒಂದು ರೀತಿನಲ್ಲಿ ಪೋಸ್ಟ್ ಮಾಡಬೇಕು ಅನ್ನೋದು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಹುಕ್ ಆಗಿರ್ಬೋದು, ಟ್ಯಾಗ್ ಆಗಿರ್ಬೋದು, ಇದೆಲ್ಲ ಹೇಗೆ ಹಾಕಬೇಕು ಅಂತ. ಅಷ್ಟೇ ಅಲ್ಲ, ನಾನೊಂದು ಟ್ರಿಕ್ಸ್ನ ಯೂಸ್ ಮಾಡಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಟ್ರಿಕ್ಸಿಂದ ನನಗೆ 18K ಅಂದರೆ 18,000 ಅಷ್ಟು ಫಾಲೋವರ್ಸ್ ಆಗಿದ್ದಾರೆ. ಆ ಟ್ರಿಕ್ಸ್ ಏನು ಯೂಸ್ ಮಾಡಿದ್ದೀನಿ ನಾನು ಫಾಲೋವರ್ಸ್ನ ತೊಗೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ. ಹಾಗೆ ನಿಮಗೆ ಬೇಗ ಬೇಕು ಅಂತ ಅಂದರೆ ಎಸ್ ಅಂತ ಹೇಳಿ ಕಾಮೆಂಟ್ನ ಮಾಡಿ. ಬೇಗ ಬೇಕು ಅಂತ ಇತ್ತು ಅಂತಂದರೆ ಕಾಮೆಂಟ್ನ ಮಾಡಿ, ನಾನು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.